ನಮಸ್ಕಾರ ಆತ್ಮೀಯ ಕಬ್ಬು ಬೆಳೆಗಾರರೇ. ಈ ದಿನ ನಾವು ಮಾಲಿಂಪುರ್ ನಗರದ ಚಿಮ್ಮಡ ಗ್ರಾಮದ ಡಾಕ್ಟರ್ ರವಿ ಕಮತ್ಗಿ ಸರು ಅವರು ಖ್ಯಾತ ದಂತ ವೈದ್ಯರು. ಮಾಲಿಂಪುರ್ ನಗರದಲ್ಲಿ ಸಾಕಷ್ಟು ದಶಕಗಳಿಂದ ಅವರು ಒಂದು ದಂತ ವೈದ್ಯಕೀಯ ಒಂದು ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದು ಕೃಷಿಯಲ್ಲಿ ಆಸಕ್ತಿ ಬಂದಿರೋದ್ರಿಂದ ಅವರು ಒಂದು ಹೊಸ ಜಮೀನನ್ನು ಖರೀದಿ ಮಾಡಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಹೊಲದಲ್ಲಿ ಈಗ ಕಬ್ಬು ಬೆಳೆ ಯಾವ ರೀತಿ ಬೆಳೀತಾ ಇದ್ದಾರೆ, ಆ ಕಬ್ಬು ಬೆಳೆ ಬೆಳೆಯೋದಕ್ಕೆ ಯಾವ ರೀತಿ ಗೊಬ್ಬರಗಳನ್ನು ನಿರ್ವಹಣೆ ಮಾಡಿದ್ದಾರೆ, ಇಷ್ಟೊಂದು ಯಶಸ್ವಿಯಾಗಿ ಕಬ್ಬು ಬೆಳೆದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಯಾವ ರೀತಿ ಬೆಳೀತಾ ಇದ್ದಾರೆ ಅಂಥೇಳಿ ನಾವು ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್ ರವಿ ಕಮತ್ಗಿ ಸರ್. ನಮಸ್ಕಾರ ಸರ್. ನೀವು ದಶಕಗಳಿಂದ ಒಂದು ವೈದ್ಯಕೀಯ ವೃತ್ತಿಯಲ್ಲಿದ್ದರೆ, ಹೌದು, ಇತ್ತೀಚಿನ ಕೆಲ ವರ್ಷಗಳಿಂದ ತಾವು ಒಂದು ಕೃಷಿಗೆ ಬಂದಿದ್ದೀರಿ. ಏನು ಅನ್ನಿಸ್ತಾ ಇದೆ ತಮಗೆ ಅನುಭವ? ವೈದ್ಯಕೀಯ ವೃತ್ತಿ ಮತ್ತು ಕೃಷಿ ವೃತ್ತಿ ಯಾವ ರೀತಿ ನಿಮಗೆ ಅನಿಸುತ್ತಾ? ವೈದ್ಯಕೀಯ ವೃತ್ತಿ ಒಂದು ಚಿಕ್ಕ ಪಂಜರದಲ್ಲಿ ಗಿಳಿ ಸಾಕಿದಾಗೆ ಆಗ್ತಾ ಇತ್ತು. ಅದು ಹೊರಗಡೆ ಬರಬೇಕಂತ ನಾನು ಭಾಳ ದಾರಿ ಹುಡುಕ್ತಾ ಇದ್ದೆ. ಅದರಲ್ಲಿ ಕೃಷಿ ಮಾಡೋದೊಂದು ಅಭಿರುಚಿ ಹೊಂದಿದ್ದೆ ನಾನು. ಅದೇ ನೋಡ್ಬೇಕಂತ ಪ್ಲ್ಯಾನ್ ಮಾಡಿ 3 ಎಕರೆ ತೊಗೊಂಡೆ ಪರೀಕ್ಷೆಗಾಗಿ ಹೇಗೆ ಮಾಡೋಣ ಅಂತೇಳಿ. ಅದು ನನ್ನ ಜೊತೆ ಚೆನ್ನಾಗಿ ವರ್ಕ್ ಆಯಿತು. ಸ್ಟಾರ್ಟಿಂಗ್ ನಾನು ತೊಗೊಂಡಾಗ ಅದು ಫಸ್ಟು ಕಬ್ಬು ಹಾಕಿದ್ರು ಅಲ್ಲಿ ಹಾಕಿದ್ದ ತೊಗೊಂಡಿದ್ದೆ. ಆವಾಗ ಒಂದು ವರ್ಷದಲ್ಲಿ ನನಗೆ 78 ಟನ್ ಬಂತು ಮೊದಲೇ ಸಾರಿ. ಎರಡನೇ ಸಾರಿ ಬಂದಾಗ ಅದು ಸ್ವಲ್ಪ ಜಾಸ್ತಿ ಉಂಟಾಗಿ 98 ಟನ್ ಬಂತು, 98 ಟನ್ ಬಂತು. ನಂತರ ಶಿವಾನಂದವ್ರ ಪರಿಚಯ ಆಯಿತು. ಆ ಪರಿಚಯ ಮುಖಾಂತರ ನಮ್ಮದು ಏನಾಯಿತು, ಸ್ವಲ್ಪ ಜಾಸ್ತಿಯಾಗಿ 110 ಟನ್ ಬಂತು. 3ನೇ ಕೋಳಿಗೆ ಬಂತು. ಈಗ ನಾವು ಮತ್ತೆ ಅದೇ ಕಂಟಿನ್ಯೂ ಮಾಡಿದ್ವಿ. 3ನೇ ಕೋಳಿ ಮುಗಿಸ್ಕೊಂಡು ಹೊಸದಾಗಿ ಕಬ್ಬು ಬೀಜ ಹಾಕಿ ಮತ್ತೆ ಅವ್ರ ಪ್ರಕಾರ ಫಾಲೋ ಮಾಡ್ತಾಯಿದ್ದೀವಿ. ಈಗ ಚೆನ್ನಾಗಿ ಬಂದಿದೆ, ಮತ್ತೆ ಅದಕ್ಕಿಂತ ಚೆನ್ನಾಗಿ ಬಂದಿದೆ. ತಾವು ಹೇಳೋ ಪ್ರಕಾರ ಹಚ್ಕಬ್ಬು ಇರ್ತಕ್ಕಂಥ ಹೊಲನನ್ನು ಖರೀದಿ ಮಾಡಿದ್ರಿ. ಹಚ್ಕಬ್ಬು ಪ್ರತಿ ಎಕರೆಗೆ ಸುಮಾರು 26 ಟನ್ ನೀವು ಇಳುವರಿಯನ್ನು ತೆಗೆದಿದ್ದೀರಿ. ಅದಾದ ನಂತರ ಈ 3 ಎಕರೆ ಕ್ಷೇತ್ರದಲ್ಲಿ ಸುಮಾರು 96 ಟನ್ ಕಬ್ಬನ್ನು ನೀವು ಇಳುವರಿ ತೆಗೆದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಅದಾದ ನಂತರ 3ನೇ ಕುಳೆ ಸುಮಾರು 110 ಟನ್ ಇಳುವರಿಯನ್ನು ತೆಗೆದಿದ್ದೀರಿ ಈ ಒಂದು 3 ಎಕರೆ ಕ್ಷೇತ್ರದಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಈ ವರ್ಷ ತಾವು ಹಚ್ಕಬ್ಬನ್ನು ಹಾಕಿದ್ದೀರಿ. ಇದು 86-032 ಅಂತಕ್ಕಂಥ ತಳಿ. ಈ ಕಬ್ಬನ್ನು ಹಚ್ಚಿದ್ದೀರಿ. ಈಗ ನಾವು ಗಮನಿಸ್ತಾ ಇದ್ದೀವಿ, ಇದು 9 ತಿಂಗಳ ಬೆಳೆ ಅಂತ ತಾವು ಹೇಳ್ತಾ ಇದ್ದೀರಿ. ಈ 9 ತಿಂಗಳ ಬೆಳೆನ ಇಷ್ಟೆಲ್ಲ ಅಭಿವೃದ್ಧಿ ಹೊಂದೈತಿದು. ಹೌದು, ಕಬ್ಬು ನೋಡ್ಬೋದು. ಕಬ್ಬಿನ ಗಣಿಕೆ ಆಗಿರ್ಬೋದು, ಗಣಿಕೆ ದಮ್ಮ ಆಗಿರ್ಬೋದು, ಉದ್ದ ಆಗಿರ್ಬೋದು ಮತ್ತು ಬೆಳವಣಿಗೆ ಆಗಿರ್ಬೋದು. ಇದರ ಎಲೆಗಳನ್ನು ನಾವು ಗಮನಿಸಿದಾಗ ಹಚ್ಚ ಹಸಿರಾಗಿ ಸಮೃದ್ಧವಾಗಿ ಬೆಳೀತಾ ಇದೆ. ಇಷ್ಟೊಂದು ಚೆನ್ನಾಗಿ ಬೆಳೆಯೋದಕ್ಕೆ ತಾವು ಏನೆಲ್ಲ ಇದಕ್ಕೆ ಪರಿಕರಗಳನ್ನು ಉಪಯೋಗ ಮಾಡಿದಿರಿ, ಯಾರ ಹತ್ರ ನೀವು ತಾವು ಸಲಹೆ ಪಡೆದಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಕಬ್ಬು ಬೆಳೆಗಾರರಿಗೆ ಸವಿಸ್ತಾರವಾಗಿ ತಾವು ಹೇಳಬೇಕು ಡಾಕ್ಟರ್ ಸಾಹೇಬ್ರೆ. ನಾನು ತೊಗೊಂಡ ನಂತರ ಫಸ್ಟು ಕಡಿಮೆ ಬಂದಿದ್ದ ತಕ್ಷಣ ಸ್ವಲ್ಪ ವಿಷಾದ ಅನಿಸ್ತು ನನಗೆ. ನಂತರ 2ನೇ ಕುಳಿ ಟ್ರೈ ಮಾಡೋಣ ಅಂತ ನಾನೇ ಸ್ವಲ್ಪ ಪ್ರಯತ್ನ ಮಾಡಿ ನೋಡಿದೆ, ಏನಾದರೂ ಚೇಂಜ್ ಮಾಡೋಣ ಅಂಥೇಳಿ. ಗೊಬ್ಬರದಲ್ಲಿ ಅಷ್ಟೇ ಮಾಡಿ ಪ್ರಯತ್ನ ಮಾಡಿ ನೋಡಿದೆ, ಆಗಲಿಲ್ಲ. ನನಗೆ ಗೌಡ್ರು ಒಂದು ರೆಕಮೆಂಡ್ ಮಾಡಿದರು, ಶಿವಾನಂದ್ ಅಂಥೇಳಿ ಅವರು ಪರಿಚಯ ಮಾಡಿಕೊಟ್ರು. ಅದು ಆ್ಯಂಟಿಬಯೋಟಿಕ್ಸ್ ಸಮೂಹದಿಂದ ರಿಪ್ರೆಸೆಂಟೇಟಿವ್ ಇದ್ದಾರೆ ಅಂತಂತಂದರು. ಅವ್ರ ಮುಖಾಂತರ ನಾವು ಏನು ಪರಿಚಯ ಮಾಡಿಕೊಟ್ಟ ಮೇಲೆ ಅವರೊಂದು ಕೆಲವೊಂದು ಔಷಧ ಕೊಟ್ಟರು, ನನಗೆ ಗೊಬ್ಬರ ಸರಿಯಾಗಿ ಕೊಟ್ಟರು. ಟೈಮ್ ಟು ಟೈಮ್ ಆ ಥರ ನಮ್ಮ ರೈತನ ಜೊತೆ ನಾವು ಕುಡ್ಕೊಂಡು ಸರಿಯಾಗಿ ಮಾಡಿದ ಮೇಲೆ 3ನೇದು ನಮಗೆ ಜಾಸ್ತಿ ಒಳ್ಳೆ ಕುಳಿ ಬಂತು. 3ನೇದು 20 ಟನ್ ಹೆಚ್ಚಿಗೆ ಬಂತು ಮೊದಲಿಕ್ಕಿಂತ. ಅದನ್ನು ಖುಷಿಯಾಗಿ ನೋಡ್ಕೊಂಡು ನಾವು ಶಿವಾನಂದ ನಾವು ಬಿಡಲಿಲ್ಲ. ಅವ್ರನ್ನೇ ಕರ್ಕೊಂಡು ಹೋಗಿ ಮುಂದಿನ ಗೊಬ್ಬರ ತರಿಸಿ ಬೀಜ ತರಿಸಿ ಅವರಿಂದನೇ ನಾನು ಎಲ್ಲ ಕೆಲಸ ಮಾಡಿಸ್ತಾ ಇದ್ದೀನಿ ಇವಾಗಲೇ. ಈ ಒಂದು ಜಮೀನಿನ ಮೇಲ್ವಿಚಾರಣೆಯನ್ನು ನಮ್ಮ ಮಹಾದೇವಣ್ಣ ಹನಗಂಡಿ ಅವರು ಗಮನಿಸ್ತಾ ಇದ್ದಾರೆ. ಹೌದು, ಮಹಾದೇವಣ್ಣ ಅವರ ನಿಮ್ಮ ಪ್ರಕಾರ ಕಳೆದ ಸಾಕಷ್ಟು ದಶಕಗಳಿಂದ ನೀವು ಕಬ್ಬು ಬೇಸಾಯ ಮಾಡ್ತಾ ಇದ್ದೀರಿ. ಈಗ ನಮ್ಮ ಡಾಕ್ಟರ್ ಸಾಹೇಬರು 3 ವರ್ಷದಿಂದ ಕಬ್ಬು ಮಾಡ್ತಾ ಇದ್ದಾರೆ. ತಾವೇ ಈ ಒಂದು ಕ್ಷೇತ್ರವನ್ನು ಮೇಲ್ವಿಚಾರಣೆ ಮಾಡ್ತಾ ಇದ್ದೀರಿ. ಈ ಕಳೆದ 3 ವರ್ಷ ಯಾವ ರೀತಿ ಕಬ್ಬಿತ್ತು, ಈ ವರ್ಷ ಏನು ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿ ಈ ಕಬ್ಬು ಬೆಳೀತಾ ಇದ್ದೀರಿ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ರಿ? ಏನು ಸರ್, ಈಗ ಚೆನ್ನಾಗೈತೆ ರೀ, ಚಲೋ ಐತೆ ರೀ. ಈಗ ಎಲ್ಲ ಈ ಗೊಬ್ಬರ ಹಾಕಿದ್ರೆ ಚಲೋ ಆಗೈತೆ ರೀ. ಇದು ಡೋಸ್ ಚಲೋ ಕೊಟ್ಟಾರೆ ಅವರು, ಹಿಂಗಾಗಿ ಒಳ್ಳೆಯ ಗುರುತು ಬಂತು ರೀ. ಕಬ್ಬು ಗಣಿಕೆ ಹೆಂಗದಾವು? ಕಬ್ಬು ಸರ್ ಗಣಿಕೆ ಉದ್ದ ಐತೆ ಸರ್. ಹಾಂ, ಏನು ಸರ್ ದಪ್ಪ ಐತೆ ಸರ್. ಅದಕ್ಕೆ ನಂಬರು ಜಾಸ್ತಿ ಅದು ಅದಕ್ಕಿಂತ ಸರ್ ಜಾಸ್ತಿ ಐತೆ ರೀ. ಈಗ 12-13 ಗಣಿಕೆ ಲಾಸ್ಟ್ ನೋಡಿದ್ದು ನಾವು. ನೋಡಿ ಸರ್, ನೋಡಿದ್ದು ನಾವು ಗಣಿಕೆ ನಾಡಿದಾಗ 22 ಮೇಲ್ಪಟ್ಟದ. ನಮಗೂ ಒಂಥರ 22-25 ಮೇಲ್ಪಟ್ಟ ದಾಟ್ಯದ ನಮ್ಗೆ. ಅಂದ್ರೆ ಇದು 9 ತಿಂಗಳ ಕಬ್ಬು ಸುಮಾರು 22ರಿಂದ 30 ಗಣಿಕೆವರೆಗೂ ನಾವು ಹೊಲ ಎಲ್ಲ ವೀಕ್ಷಣೆ ಮಾಡಿ ನೋಡಿದಾಗ 22ರಿಂದ 30 ಗಣಿಕೆವರೆಗೂ ನಾವು ಗಮನಿಸ್ತಾ ಇದ್ದೀವಿ.
ರೋಹಿಣಿ ಸಂಸ್ಥೆ ಉತ್ಪನ್ನಗಳನ್ನು ಬಳಕೆ ಮಾಡೋದ್ರಿಂದ ಮಾದೇವಣ್ಣ ಹಾಂ ಸರ್ ತಮಗೆ ಏನು ಅನ್ಸೈತ್ರಿ? ಸರ್ ಒಳ್ಳೆ ಅನ್ಸಿತ್ತು ರೀ, ಚಲೋ ಅನ್ಸೈತಿ. ಚಲೋ ಅನ್ಸಿತ್ತು. ಓಕೆ. ಇಳುವರಿ ಜಾಸ್ತಿ ಅದ ನಮಗೆ ನೋಡ್ರಿನೇ ಗೊತ್ತಾಗ್ತದೆ. ರೈತ ಬಾಂಧವರೇ, ಈಗ ರವಿ ಸರ್ನ ಮಾತಾಡ್ಸೋಣ. ಸರ್, ತಾವು ರೋಹಿಣಿ ಸಂಸ್ಥೆ ಉತ್ಪನ್ನಗಳನ್ನು ಬಳಕೆ ಮಾಡಿದಿರಿ. ನಮ್ಮ ರೈತ ಬಾಂಧವರಿಗೆ ಕಬ್ಬು ಹಚ್ಚೋದ್ರದಿಂದ ಹಿಡಿದುಕೊಂಡು ಇಲ್ಲಿವರೆಗೂ ಏನೆಲ್ಲ ಗೊಬ್ಬರಗಳನ್ನು ಉಪಯೋಗ ಮಾಡಿದಿರಿ, ಸ್ವಲ್ಪ ಸವಿಸ್ತಾರವಾಗಿ ತಾವು ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು. ನಾನು ಹೇಳೋದಕ್ಕಿಂತ ನಮ್ದು ಶಿವಾನಂದ್ ಅವರೇ ಎಲ್ಲ ಮಾಹಿತಿ ಸರಿಯಾಗಿ ಕೊಡ್ತಾರೆ ಅನ್ಸುತ್ತೆ. ನಿಮಗೆ ಅವ್ರ ಹತ್ರನೇ ಎಲ್ಲ ಕೇಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನನಗನ್ಸುತ್ತೆ. ರೈತ ಬಾಂಧವರೇ, ಡಾಕ್ಟರ್ ರವಿ ಸರ್ ಹೇಳೋ ಪ್ರಕಾರ ಈ ಒಂದು ಕಬ್ಬನ್ನು ಸಂಪೂರ್ಣ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿ ಆಗಿರ್ತಕ್ಕಂಥ ಶಿವಾನಂದ್ ಕನ್ಶೆಟ್ಟಿ ಅವರು ನಿರ್ವಹಣೆ ಮಾಡಿರ್ತಾರೆ. ಈಗ ಡಾಕ್ಟರ್ ರವಿ ಸರ್ ಸಮ್ಮುಖದಲ್ಲೇನೆ ಏನೆಲ್ಲ ಉತ್ಪನ್ನಗಳನ್ನು ಬಳಕೆ ಮಾಡಿ ಯಾವ ರೀತಿ ಕಬ್ಬನ್ನು ನಿರ್ವಹಣೆ ಮಾಡಿದ್ದಾರೆ ಅಂಥೇಳಿ ಅವ್ರನ್ನ ಸವಿಸ್ತಾರವಾಗಿ ನಾವು ಮಾತಾಡ್ಸೋಣ. ಶಿವಾನಂದ್ ಕನ್ಶೆಟ್ಟಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ರವಿ ಸರ್ ಹೇಳೋ ಪ್ರಕಾರ ಈ ಕಬ್ಬನ್ನು ಬೆಳೆಯೋದಕ್ಕೆ ಏನೆಲ್ಲ ಮೂಲ ಗೊಬ್ಬರಗಳನ್ನು ಹಾಕಿದ್ರಿ, ಅದಾದ ನಂತರ ಮೊದಲ ಗೊಬ್ಬರ, ಎರಡನೇ ಗೊಬ್ಬರ, ಸಿಂಪರಣೆಗಳನ್ನು, ಡ್ರೆಂಚಿಂಗ್ ಏನೆಲ್ಲ ಮಾಡಿದಿರಿ ಅಂತೇಳಿ ಸ್ವಲ್ಪ ನಮ್ಮ ಕಬ್ಬು ಬೆಳೆಗಾರರಿಗೆ ಸ್ವಲ್ಪ ತಾವು ಸವಿಸ್ತಾರವಾಗಿ ಹೇಳಬೇಕು. ಡಾಕ್ಟರ್ ಸರ್ ಬಂದರು ನಮಗೆ ಹೇಳಿದ್ರಿ ಸರ್, ಇಳುವರಿ ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ ಅಂತ. ಸರ್ ನಾವು ಇಲ್ಲಿ ಬಂದು ಪ್ಲಾಟಿಗೆ ಬಂದು ಜಮೀನನ್ನು ನೋಡ್ಕೊಂಡಿದ್ವಿ ಸರ್. ಅದೇ ಬೆಸಲ್ ಡೋಸಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಇದಕ್ಕೆ ಬೆಸಲ್ ಡೋಸ್ ಅಂತ ಬಂದುಬಿಟ್ಟು ಒಂದು 10-26 ಎಕರೆಗೆ 2 ಎಕೋ ಕನೆಕ್ಟ್ ಅಂತ ಫಸ್ಟ್ ಟೈಮ್ ಕೊಡಿಸಿದ್ರಿ ಸರ್. ಅದಾದಮೇಲೆ ಸರ್ ಅದು ಕಬ್ಬ ನಾಟಿ ಮಾರ್ಚ್ 20ಕ್ಕೆ ಮಾಡಿದ್ರಿ ಸರ್. ಅದನ್ನು ಮಾರ್ಚ್ 20 ನಂತರ ಒಂದೂವರೆ ತಿಂಗಳ ನಂತರ ಒಂದು ಸಕ್ಸಸ್ ಕಿಟ್ ಫಸ್ಟ್ ಟೈಮ್ ಮಾಡಿಸಿದ್ವಿ ಸರ್. ಅದನ್ನು ಸಕ್ಸಸ್ ಕಿಟ್ ಅನ್ನೋದು ಭೂಮಿಗೆ ಡ್ರೆಂಚಿಂಗ್ ಮಾಡಿಸಿದ್ವಿ ಸರ್. ನೀರು ಹಚ್ಚಿದ್ವಿ, ಚೆನ್ನಾಗಿ ಮರಿ ಬಂತು, ಚೆನ್ನಾಗಿ ಬೆಳೆನೂ ಚೆನ್ನಾಗಿ ಬಂತು ಸರ್. ಆಮೇಲೆ ಒಂದು ಸ್ಪ್ರೇ ಕೊಟ್ಟಿರಿ ಸರ್. ಇಮಿಡಿಯೇಟಾಗಿ ಸ್ಪ್ರೇ ಕೊಟ್ಟು ನಮ್ಮಲ್ಲಿ ಒಂದು ಮೈಕ್ರಾಕ್ಸ್ ಅಂತ ಇದೆ ಸರ್. ಮೈಕ್ರಾಕ್ಸ್ ಒಂದು 1261 ಒಂದು ಮ್ಯಾಗ್ನೀಷಿಯಮು ಎಲ್ಲ ಕುಡಿಸಿ ಒಂದು ಸ್ಪ್ರೇ ಕೊಟ್ಟಿವಿ ಸರ್. ಸ್ಪ್ರೇ ಕೊಟ್ಟಾದಮೇಲೆ ಮತ್ತೊಂದು ತಿಂಗಳು ಬಿಟ್ಟು ಮೇಲ್ಗೊಬ್ಬರ ಅಂತ ಒಂದೆರಡು ತೆಳಗೆ ಮೇಲ್ಗೊಬ್ಬರ ಕೊಟ್ಟಿವಿ ಸರ್. ಒಂದು ಯೂರಿಯಾ, ಒಂದು 10-26, ಒಂದು ಗಾರ್ಡಿಯನ್ ಅಂತ ಮೇಲ್ಗೊಬ್ಬರ ಕೊಟ್ಟಿವಿ ಸರ್. ಮತ್ತೊಂದು ತಿಂಗಳು ಬಿಟ್ಟು ಬೋದ್ ಮಾಡಿದ್ದೀವಿ ಸರ್. ಇದಕ್ಕೆ ಬೋದ್ ಮಾಡೋ ಟೈಮ್ದಲ್ಲಿ ನಾವು ಎಕರೆ ಒಂದು HL ಯೂರಿಯಾ ಸರ್, ಒಂದು 15 ಕಾಂಪ್ಲೆಕ್ಸು, ಒಂದು ಎಕೋ ಕನೆಕ್ಟ್ರಿ ಸರ್, ಒಂದು ಮೈಕ್ರೋ ಪವರು, ಒಂದು ಬೂಮರ್ ಅಂತ ಕೊಟ್ಟು ಬೋದ್ ಇರಿಸಿದ್ವಿ ಸರ್. ಅದನ್ನು ಬೋದ್ ಇರಿಸಿದ್ವಿ ಸರ್. ಮೇಲೆ ಅದಾದಮೇಲೆ ಬೆಳೆ ಚೆನ್ನಾಗಿ ಬಂತು ಸರ್. ಮೇಲೆ ಅದಾದ್ಮೇಲೆ ಇನ್ನೊಂದು ಸ್ಪ್ರೇ ಕೊಟ್ಟಿವಿ ಸರ್. ಆ ಸ್ಪ್ರೇನಲ್ಲಿ ಒಂದು 19 ಒಂದು ಇನ್ನೊಂದು ಟೈಮ್ ಮೈಕ್ರೋಕ್ಸ್ ರೀ. ನೆಕ್ಸ್ಟ್ ಎವರ್ಗಿನ್ CF ಅಂತ ಬರ್ತದೆ ಸರ್. ನಮ್ದು ಎವರ್ಗಿನ್ CF ಅಷ್ಟು ಕೂಡಿ ಸ್ಪ್ರೇ ತೊಗೊಂಡಿರಿ. ಇನ್ನೂ ಬೆಳೆ ಚೆನ್ನಾಗಿ ಬಂತು ಸರ್. ಅದಾದ್ಮೇಲೆ ಒಂದು ಲಾಸ್ಟ್ ಡೋಸ್ ಮತ್ತೆ ಬಂದು ಒಂದು ಗೊಬ್ಬರ ಕೊಡಿಸಿದ್ರಿ ಸರ್. ಅದನ್ನು ಗೊಬ್ಬರ ಕೊಡಿಸಿದ್ಮೇಲೆ ಚೆನ್ನಾಗಿ ಬಂತು ಸರ್. ಇದು ತಾವು ಹೇಳೋ ಪ್ರಕಾರ ತಾವು ನಿರಂತರವಾಗಿ ರೈತರ ಕ್ಷೇತ್ರ ಭೇಟಿಗಳನ್ನು ನೀವು ಮಾಡ್ತಿರ್ತೀರಿ. ಸರು ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ಬಂದಿದ್ದಾರೆ. ಎಲ್ಲ ಈಗ ತಾವು ನಿರ್ವಹಣೆ ಮಾಡೋ ಪ್ರಕಾರ ಇನ್ನಿತರ ರೈತರು ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ? ಡಾಕ್ಟರ್ ರವಿ ಸರ್ ಒಂದು ಎಕರೆಗೆ ಈ ವರ್ಷ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ನಮ್ಮ ಕಬ್ಬು ಬೆಳೆಗಾರರಿಗೆ ತಾವು ಹೇಳಬೇಕು. ಅಂದಾಜು ಸರ್ ಇದನ್ನು ಒಂದು ಎಕರೆಗೆ 20-22 ಸಾವಿರ ರೂಪಾಯಿ ಖರ್ಚು ಅಂತ ಅಷ್ಟು ಮಾಡಿದ್ದೀವಿ ಸರ್. ಆದಷ್ಟು ಕಡಿಮೆ ಬಜೆಟ್ನಲ್ಲಿ ಒಂದು ಚೆನ್ನಾಗಿ ಇಳುವರಿ ಅಂತ ಮಾಡಿದ್ದೀವಿ ಸರ್. ಇದನ್ನು ಈಗ ತಾವು ಗಮನಿಸಿದರೆ ಇದು 9 ತಿಂಗಳದ ಕಬ್ಬಿದೆ. ಸುಮಾರು 22-30 ಗಣಿಕೆ ಕಬ್ಬು ಆಗೈತಿ. ಅಂದಾಜು ಈ ವರ್ಷ ಎಷ್ಟು ಇಳುವರಿ ಬರ್ಬೋದು ಅಂತೇಳಿ ತಾವು ಒಂದು ಅಂದಾಜು ಮಾಡ್ತೀರಿ? ಇದು ಬೆಳೆ ನೋಡ್ಬೇಕಾದ್ರೆ ಸರ್ ಸುಮಾರು ಚೆನ್ನಾಗಿ ಅಂತೂ ಬಂದಿದೆ ಸರ್. ಸುಮ್ಮನೆ ದಟ್ಟಾಗಿದೆ ಸರ್. ಅದು ಚೆನ್ನಾಗಿ ಇಳುವರಿ ಕಾಣ್ತಾ ಇದೆ. ಗಣಿಕೆ ಬೀಸಿದೆ ಸರ್. ಒಂದು 70-75 ಟನ್ ಅಂತ ಸದ್ಯ ಕಡಿದ್ರು ಬರೋಗಿದೆ ಸರ್. ಇದು ಪರ್ ಎಕರ್. ತಮ್ಮ ಪ್ರಕಾರ ಪ್ರತಿ ಎಕರೆಗೆ, ಯಾಕಂದ್ರೆ ಸರ್ ಈಗಾಗಲೇ ಹೇಳಿದ್ರು ಅವರು ಫಸ್ಟ್ ಹೊಲ ಖರೀದಿ ಮಾಡಿದಾಗ 26 ಟನ್ನು ಪ್ರತಿ ಎಕರೆಗೆ ಬಂದಿದೆ ಅಂತೇಳಿ ತಾವಾಗೆ ಹೇಳಿದ್ರು. ಈಗ ಒಂದು ತಮ್ಮ ಮಾರ್ಗದರ್ಶನದೊಳಗೆ ಪ್ರತಿ ಎಕರೆಗೆ 26 ಟನ್ದಿಂದ ಇವತ್ತು 76 ಟನ್ವರೆಗೂ ತಾವು ಹೋಗಿದ್ದೀರಿ ಅಂತ ಹೇಳ್ತೀರಿ. ಹೌದು ಸರ್. ಇನ್ನೊಂದೇ ಹೇಳ್ಬೇಕಂದ್ರೆ ಸರ್, ಇದಕ್ಕೆ ಮುಂಚೆ ಯಾರು ಮಾಡಿದಾರಲ್ಲ ಸರ್, ಇದನ್ನು ಹೊಲ ಕೊಟ್ಟವರು ಅವ್ರು ತಿಪ್ಪಿ ಗೊಬ್ಬರ ಅದು ಏನು ಬಳಸಿಲ್ಲ ಸರ್. ನೆಲದಲ್ಲಿ ಅಷ್ಟೊಂದು ತಾಕತ್ತು ಅನ್ನೋದು ಇಲ್ಲ ಸರ್. ಇತ್ತಿತ್ತಲ ಬಂದು ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೆಳೆ ಚೆನ್ನಾಗಿ ತರ್ತಾ ಇದ್ದೀವಿ ಸರ್. ಇನ್ನೂ ಮುಂದಿನ ವರ್ಷ ಇದಕ್ಕೆ ಹೆಚ್ಚಿನ ನಾವು ಪ್ರಯತ್ನ ಮಾಡ್ತೀವಿ ಸರ್. ಇದರಲ್ಲಿ ಅಂದ್ರೆ ತಾವು ಹೇಳೋ ಪ್ರಕಾರ ಈ ಒಂದು ಕಬ್ಬಿನ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಿಂದ ಮಣ್ಣಿನ ಫಲವತ್ತತೆ ವೃದ್ಧಿ ಆಗೋದ್ರ ಜೊತೆಗೆ ಯಶಸ್ವಿಯಾಗಿ ಈ ವರ್ಷ ಕಬ್ಬನ್ನು ಬೆಳೆದಿದ್ದಾರೆ ಅಂತೇಳಿ ತಾವು ಹೇಳ್ತಾ ಇದ್ದೀರಿ. ಧನ್ಯವಾದಗಳು ಶಿವಾನಂದ್ ಕನ್ಶೆಟ್ಟಿ ಅವರ. ಈಗ ಡಾಕ್ಟರ್ ರವಿ ಸರ್, ಈ ವರ್ಷದಿಂದ ತಾವು ರೋಹಿಣಿ ಉತ್ಪನ್ನಗಳನ್ನು ಬಳಕೆ ಮಾಡ್ತಾ ಇದ್ದೀರಿ. ರೋಹಿಣಿ ಉತ್ಪನ್ನಗಳ ಬಳಕೆ ಮಾಡೋದ್ರಿಂದ ತಾವು ಯಶಸ್ವಿ ಆಗಿದ್ದೀನಿ ಅಂತಲೂ ಹೇಳ್ತಾ ಇದ್ದೀರಿ. ಇನ್ನಿತರ ರಾಜ್ಯದ ಕಬ್ಬು ಬೆಳೆಗಾರರಿಗೆ ತಾವು ರೋಹಿಣಿ ಉತ್ಪನ್ನಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್?
ರೋಹಿಣಿ ಬಯೋಟೆಕ್ ಇನ್ಫೋ ಮೆಡಿಸಿನ್ಸ್ ಎಲ್ಲ ನಾನು ಫಸ್ಟ್ ನೋಡಿದೆ, ಟ್ರೈ ಮಾಡಿದೆ. 3ನೇ ಕುಳಿಯಲ್ಲಿ ಸ್ವಲ್ಪ ಟ್ರೈ ಮಾಡಿ ನೋಡಿದಾಗ ಒಳ್ಳೆ ಇಂಪ್ರೂವ್ಮೆಂಟ್ ಅನಿಸಿತ್ತು ನನಗೆ. ಅದ್ಮೇಲೆ ಭರವಸೆ ಯಾವಾಗ ಬಂದಿತ್ತು ಮಾಡೋಣ ಅಂಥೇಳಿ. ಅದೇ ಫಸ್ಟ್ ನಾನು ಕಬ್ಬು ಬೀಜ ಹಾಕಿದ ಮೇಲೇ ನಾನು ಶಿವಾನಂದವ್ರ ಜೊತೆ ಮಾತಾಡಿಕೊಂಡು ಬೇಸಿಕ್ಕಿಂದ ಅಂದರೆ ತಳದಿಂದನೇ ನಾವು ರೋಹಿಣಿ ಬಯೋಟೆಕ್ ಪ್ರಾಡಕ್ಟ್ ಯೂಸ್ ಮಾಡಿ ಹೇಗೆ ಬರುತ್ತೆ ರಿಸಲ್ಟ್ ನೋಡೋಣ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿರಲಿಲ್ಲ. ಅದು ಅಪೇಕ್ಷೆಗಿಂತ ಹೆಚ್ಚು ಜಾಸ್ತಿ ಬಂದಿದೆ. ನಾನು 13 ಟನ್ 13ರಿಂದ 14 ಗಣಿಕೆ ಅಷ್ಟೇ ಮಾತ್ರ ನೋಡಿದ್ದೆ ಕಬ್ಬು. ನನ್ನ ಹೊಲದಲ್ಲಿನೇ ನಾನು 25-30 ಟನ್ ಗಣಿಕೆ ಮಾಡ್ತಾ ಇದ್ದೀನಿ ಅಂತೇಳಿ ಭರವಸೆ ಮಾಡಿದ್ದು ರೋಹಿಣಿ ಬಯೋಟೆಕ್ ಪ್ರಾಡಕ್ಟ್ರಿಂದ ಮಾತ್ರ. ನಾನು ಇಲ್ಲಿವರೆಗೆ ರೋಹಿಣಿ ಬಯೋಟೆಕ್ ಸಂಸ್ಥೆಯ ಉತ್ಪನ್ನಗಳನ್ನು ಖರೀದಿ ಮಾಡಿ ನಮಗೆ ಅನುಕೂಲ ತಕ್ಕಂತೆ ನಾವು ಡೋಸ್ ಫಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆಳೆ ತೆಗೆದು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ. ಅದೇ ಥರ ನೀವು ಎಲ್ಲರೂ ಸಹ ಆ ಪ್ರಾಡಕ್ಟ್ನ ಬಳಕೆ ಮಾಡಿ ಯೂಸ್ ಮಾಡಿ ಚೆನ್ನಾಗಿ ಯಶಸ್ವಿಯಾಗಿದೆ ಅಂತ ನಾನು ಎಲ್ಲ ಆಶಿಸ್ತೀನಿ.